ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅವರ ನಿರ್ಧಾರ ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗರ ಸಭೆ ಆರಂಭ ಆಗಿದೆ. ಕಾಳಿಕಾಂಬೆಗೆ ಪೂಜೆ ಸಲ್ಲಿಸಿದ ಬಳಿಕ ಬೆಂಬಲಿಗರ ಜೊತೆ ಸಭೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಸೆಕೆಂಡ್ ಅಥವಾ ಕೆಲವೇ ನಿಮಿಷಗಳಲ್ಲಿ ಸುಮಲತಾ ಅವರು ತಮ್ಮ ನಿರ್ಧಾರ ಏನು ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಬಹುತೇಕ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅಲ್ಲಿಗೆ ಈಗಿರುವಂತಹ ಅಭ್ಯರ್ಥಿಗೆ ಜೆಡಿಎಸ್ ಅಭ್ಯರ್ಥಿಗೆ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ಬೋದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಿಜೆಪಿಗೆ ಬೆಂಬಲ ಕೊಡೋ ಸಾಧ್ಯತೆ ಬಗ್ಗೆ ಮಾಹಿತಿಗಳು, ಬಟ್ ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿಯನ್ನ ಕೊನೆ ಕ್ಷಣದವರೆಗೂ ಕೂಡ ಕಾದ್ಕೊ ಬಂದಿದ್ದಾರೆ. ಬೆಂಗಳೂರಿನಿಂದ ಅದಕ್ಕೋಸ್ಕರವೇ ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯಕ್ಕೆ ಹೋಗಿ ಬೆಂಬಲಿಗರ ಮಧ್ಯ ಮಂಡ್ಯದಲ್ಲೇ ಘೋಷಣೆ ಮಾಡ್ತೀನಿ, ಇದ್ರೂ ಮಂಡ್ಯದಲ್ಲೇ ರಾಜಕೀಯ ಮಾಡಿದ್ರು ಮಂಡ್ಯದಲ್ಲೇ, ರಾಜಕೀಯ ಬಿಟ್ರು ಮಂಡ್ಯದಲ್ಲೇ ಅಂತ ಹೇಳಿದ್ರು. ಅದರೊಂದಿಗೆ ಈಗ ಆ ಕಡೆ ಅಭಿಷೇಕ್ ಅವರು, ಈ ಕಡೆ ದರ್ಶನ್ ಅವರು, ಮಧ್ಯ ಸುಮಲತಾ ಅವರು ಕೂತಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ಮುಂದಿನ ನಿರ್ಧಾರ ಏನು, ಪಕ್ಷೇತರವಾಗಿ ನಿಂತ್ಕೊಳ್ತೀನಾ ಅಥವಾ ಸಪೋರ್ಟ್ ಮಾಡೋದಾ ಈಗಿರುವಂತವ್ರಿಗೆ ಅಥವಾ ನ್ಯೂಟ್ರಲ್ ಆಗಿರೋದಾ, ಇದ್ರ ಬಗ್ಗೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಬಗ್ಗೆ ಅನೌನ್ಸ್ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುತೇಕ ಬಿಜೆಪಿಗೆ ಸಪೋರ್ಟ್ ಮಾಡೋ ಸಾಧ್ಯತೆಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಬಟ್ ಅದನ್ನ ಅವರೇ ಬಾಯ್ಬಿಟ್ಟು ಹೇಳ್ಬಿಟ್ರೆ ಎಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ. ಈಗ ಅವರ ಪುತ್ರ ಅಭಿಷೇಕ್ ಅವರು ಮಾತಾಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿಕೊಡ್ಬೇಕಂತೇಳಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಂಬರೀಶ್ ಅಣ್ಣಕ್ಕೆ, ರೆಬೆಲ್ ಸ್ಟಾರ್ ಅಂಬರೀಶ್ ಅಣ್ಣಕ್ಕೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಅಭಿಷೇಕ್ ಅಂಬರೀಶ್ ಅವ್ರಿಗೆ, ಸುಮಲತಾ ಅಂಬರೀಶ್ ಅಕ್ಕನ್ಗೆ, ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ, ನನ್ನ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಶ್ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾರಣ ದಯಮಾಡಿ ಮಾತಾಡಕ್ ಮುಂಚೆ ಸ್ವಲ್ಪ ನೀವು ಕೂತ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಕಾಣುತ್ತಲ್ಲ. ಸ್ವಲ್ಪ ಬೇಡ, ಸ್ವಲ್ಪ ಆ ಕಡೆ ಬರ್ಕೊಳ್ಳಿ ಅಷ್ಟೇ, ಅವ್ರಿಗೂ ಕಾಣ್ಬೇಕಷ್ಟೇ. ಅದೇ ನಮ್ ಧ್ವನಿ ಕೇಳಿಸ್ತಿದ್ಯಾ? ಹಿಂದೆ ಕೇಳಿಸ್ತಿಲ್ವಾ? ಕೇಳಿಸ್ತಿದ್ಯಣ್ಣ? ಓಕೆನಾ? ಸರಿ, ಆಗಲ್ಲ. ಇವತ್ತು ಇಲ್ಲಿಗೆ ಬರ್ತಾ ತಲೆಯಲ್ಲಿ ಹಲವಾರು ಯೋಚನೆಗಳಿತ್ತು. ಏನ್ ಮಾತಾಡೋದು, ಏನ್ ಹೇಳೋದು? ಯಾಕಂದ್ರೆ ಸುಮಾರು 5 ವರ್ಷಗಳ ಹಿಂದೆ ಇದೇ ಕಾಳಿಕಾಂಬ ದೇವಸ್ಥಾನದಿಂದಲೇ ನಮ್ಮ ಸ್ವಾಭಿಮಾನದ ಹೋರಾಟ ಪ್ರಾರಂಭವಾಯಿತು. ಆವತ್ತಿನ ದಿನ ನಮ್ಮ ಪರ ಯಾರು ನಿಲ್ಲದೇ ಇರೋ ಒಂದು ಸಮಯದಲ್ಲಿ ನಮ್ಮ ಅಂಬರೀಶ್ ಅನ್ನೋದು ಕೈ, ನಮ್ಮ ಅಂಬರೀಶ್ ಅನ್ನೋದು ಪ್ರೀತಿ, ನಮ್ಮ ಅಂಬರೀಶ್ ಅನ್ನೋ ಅಭಿಮಾನಿಗಳು ನಮ್ಮ ಕೈ ಇದ್ರು. ಅವರು ಅಷ್ಟು ಜನಕ್ಕೂ ಅಂಬರೀಷನ್ನ
ತುಂಬಾನೇ ಮಾಡಿಕೊಂಡು ನಮ್ಮ ಪರ ಕೆಲವೇ ನಿಂತ್ಕೊಂಡು ಇವತ್ತು ಅವರಿಬ್ಬರು ನಮ್ಮ ಪಕ್ಕ ಕೈ ಪಾಪ ನೋವಿದ್ದು ಸಹ ಬಂದಿಲ್ಲಿ ಕೂತಿದ್ದಾರೆ. ಅವರು ಪ್ರಾರಂಭದಲ್ಲೇ ಧನ್ಯವಾದಗಳು ಹೇಳ್ತಿದ್ದಾರೆ. ನನ್ನ ಬಗ್ಗೆ ನಿಮಗೆ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಎಲ್ಲೂ ರಾಜಕೀಯ ಮಾತಾಡಿಲ್ಲ, ರಾಜಕಾರಣ ಸ್ವಲ್ಪ ದೂರ ಆಗೋಗ್ತೀನಿ. ನಮ್ಮ ಮಾಧ್ಯಮಗಳು ಪುಸ್ತಕಗಳು ಬಂದಾಗ ರಾಜಕೀಯವಾಗಿ ಏನಾದ್ರು ಒಂದು ಸ್ಟೇಟ್ಮೆಂಟ್ ಅವ್ರ ಬೈಕಿಲ್ಲ ಇಲ್ಲ ನಾನು ಕೊಡಲ್ಲ ಅಂತ ಯಾವತ್ತೂ ಅವ್ರ ಬೈಕಿದ್ದ ತನಕ ಹೊರಡ್ತಿರುವಂತೂ ಯಾವತ್ತೂ ರಾಜಕಾರಣದ ಬಗ್ಗೆ ನಾನು ಜಾಸ್ತಿ ಪ್ರಸ್ತಾಪ ಮಾಡಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ, ಕಾಲ ಯಾಕೆ ಬದಲಾಗಿದೆ, ಎಂಥ ಒಂದು ಸಂದರ್ಭದಲ್ಲಿ ಬಂದು ನಿಂತಿದ್ದೀವಿ ಚೆನ್ನಾಗಿ ಗೊತ್ತಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ವಾ? ನಾನು ಅಂಬರೀಷ್ ಅವರ ಮಗನಾಗಿ ಸಿಂಪಲ್ ಆಗಿ ಒಂದು ಇಷ್ಟು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನೇ ಆಗಲಿ, ಚುನಾವಣೆಗಳು ಬರ್ತವೆ ಹೋಗ್ತವೆ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಒಂದೇನಂದ್ರೆ ಶಾಶ್ವತವಾಗಿ ಉಳಿಯೋದು ಒಂದೇ, ನಮ್ಮ ನಿಮ್ಮ ನಡುವೆ ಒಂದು ಸಂಬಂಧ, ಪ್ರೀತಿ, ವಿಶ್ವಾಸ ಇದೆ. ನಾನು ಎಂದಿಗೂ ಯಾರು ಮುರಿಯೋಕ್ಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ಎಲ್ಲೇ ಹೋದ್ರು, ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು, ನಾನು ಹೊರದೇಶದಲ್ಲಿ ಹೋದ್ರೂ ನನ್ನ ಗುರ್ತಿಡಿಯೋದು ಅಂಬರೀಷ್ ನನ್ನ ಮಗ ಅಂತ ಗುರ್ತಿಡಿತಾರೆ. ನೋಡಿದ ತಕ್ಷಣ ನಮ್ಮ ಮಂಡ್ಯದ ಗಂಡು ಮಗ ಬಂದವನ ಕಡಪ್ಪ ಅಂತ ಎಲ್ಲೇ ಹೋದ್ರು ಹೇಳ್ತಾರೆ. ಏನೇ ಆಗಲಿ, ಕಾಲ ಹೇಗೆ ತಿರುಗಲಿ, ಪರಿಸ್ಥಿತಿ ಹೆಂಗೆ ಹೋಗ್ಲಿ, ಅದನ್ನು ಯಾರ ಕೈಲೂ ಬದಲಾಯಿಸಕ್ಕಾಗಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಇಲ್ವೋ, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಆದರೆ ಕನಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ, ದೇವಸ್ಥಾನ ಪ್ರಮಾಣ ಮಾಡಿ ಹೇಳ್ತೀನಿ, ನಾವಂತೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ನಮ್ಮಲ್ಲಿ ಯಾವತ್ತೂ ಈ ಮಂಡ್ಯದ ಮಂಡ್ಯ ಋಣ ಇದ್ದೇ ಇರುತ್ತೆ. ಆ ಋಣ ತೀರಿಸಕ್ಕೆ ನಾವು ಜೀವನ ಪೂರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಾಗಿರಲಿ, ನಮ್ಮ ತಾಯವರಾಗಿರಲಿ, ಅಂಬರೀಷ್ ನನ್ನ ಹೆಸರು ಉಳಿಸ್ತೀವಿ, ನಿಮ್ಮ ಪ್ರೀತಿನ ಉಳಿಸ್ಕೊಂಡೇ ಹೋಗ್ತೀವಿ, ಮತ್ತೊಮ್ಮೆ ಕಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿಗೂ ಹೋಗಲ್ಲ, ನಿಮ್ಮೊಟ್ಟಿಗೆ ಇರೋಕ್ಕೆ ಇಷ್ಟಪಡ್ತೀವಿ, ನಿಮ್ಮ ಮಧ್ಯದಲ್ಲೇ ಇರೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲೂ ಹೋಗಲ್ಲ. ಒಳ್ಳೆಯದಾಗಿ ಈ ಒಂದು 5 ವರ್ಷ ಪಾಪ ನಮ್ಮ ತಾಯಿಯವರು ಏನೇನು ಕಷ್ಟಗಳು ಎದುರಿಸ್ಕೊಂಡು ಬಂದಿದ್ದಾರೆ ನೀವು ಚೆನ್ನಾಗಿ ಗೊತ್ತಿಲ್ಲ. ಸುಲಭವಾಗಿ ಏನೂ ಬಂದಿಲ್ಲ. 2 ವರ್ಷ ಕೋವಿಡ್ ಇತ್ತು, ಅದಿತ್ತು, ಹಲವಾರು ಕಷ್ಟಗಳಿತ್ತು. ಆದರೂ ಅವ್ರ ಪಾಪ ಯಾವತ್ತಿಗೂ ನಮ್ಮ ಜಿಲ್ಲೆಯ ಜನ ನಮ್ಮನ್ನು ಆಯ್ಕೆ ಮಾಡಿ ಡೆಲ್ಲಿವರೆಗೂ ಕಳಿಸಿದ್ದಾರೆ, ನನ್ನ ಹರಿಸಿದ್ದಾರೆ. ನಮ್ಮ ನಿಟ್ಟಿನಲ್ಲಿ ಕಷ್ಟಪಟ್ಟು ಹಲವು ರಾತ್ರಿ ದುಡ್ಡಿದ್ದಾರೆ. ಅದು ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿರ್ಬೋದು. ಅದು ನನಗೆ ಗೊತ್ತಿದೆ, ನಮ್ಮ ಜನಕ್ಕೆ ಅಂಬರೀಷ್ ಅವರ ಕುಟುಂಬ ಕೊಡುಗೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಅದು ನಾವು ಯಾವತ್ತೂ ಮರೆಯಲ್ಲ, ನಮ್ಮ ಕೈ ಹಿಡಿದೇ ಹಿಡಿತಾರೆ ಅಂತ ನಾನು ನಂಬಿದ್ದೀನಿ. ಇಷ್ಟು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೊಂದ್ಸತಿ ಸ್ಪಷ್ಟವಾಗಿ ಹೇಳ್ತೀನಿ, ಏನೇ ಆಗಲಿ, ಯಾರೇ ಆಗಲಿ, ಅಂಬರೀಷ್ ಅಣ್ಣ ಅಂದರೆ ಮಂಡ್ಯ, ಮಂಡ್ಯ ಅಂದರೆ ಅಂಬರೀಷ್ ಅಣ್ಣ. ಯಾವತ್ತೂ ಈ ಮಣ್ಣು ಬಿಟ್ಟು ಹೋಗಲ್ಲ. ಎಲ್ರಿಗೂ ನಮಸ್ಕಾರ. ಮತ್ತೆ ಅಮ್ಮ ಎಲ್ಲ ಮಾತಾಡೋದಿದೆ, ನನ್ನ ಮಾತನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ದಿನಗಳಿಗೆ ಯಾವತ್ತೂ ನಾವು ಒಂದು ಹೋಗಲ್ಲ ಅಂತ ನಾನು ಹೇಳೋದ್ಕಿಂತ ನೀವೇ ನೋಡ್ತಾ ಇರ್ತೀರಾ, ಮುಂದೆ ನೋಡ್ತಾ ಇರ್ತೀರಾ. ಎಲ್ರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಆರಂಭಿಕ ಹಂತದಲ್ಲಿ ಅವರ ಮಗ ಅಭಿಷೇಕ್ ಮಾತಾಡಿದ್ರು, ಬಟ್ ಅವರು ಕೂಡ ಕುತೂಹಲವನ್ನ ಹಾಗೆ ಕಾಯ್ದಿರಿಸಿದ್ದಾರೆ. ಮಂಡ್ಯದಲ್ಲೇ ಉಳ್ಕೋತೀವಿ ಅಂತ ಹೇಳಿದ್ದಾರೆ, ಬಟ್ ಕಂಟೆಸ್ಟ್ ಮಾಡ್ತಾರಾ ಇಲ್ವಾ ಅವ್ರ ತಾಯಿ, ಅದ್ರ ಬಗ್ಗೆ ಟೂಟಿಕ್ ಪಿಟಿಕ್ ಅಂದಿಲ್ಲ ಇನ್ನೂ ಕೂಡ. ಆ ಕುತೂಹಲಕ್ಕೆ ತೆರೆ ಎಳೆಯೋದು ಬಹುಶಃ ಹಾಲಿ ಸಂಸದೆ ಸುಮಲತಾ ಅವರೇ ಅಂತ ಕಾಣುತ್ತೆ. ಸ್ವಾಭಿಮಾನದ ಸೆರಗೊಡ್ಡಿ ಮತಗಳನ್ನ ಕೇಳಿ ಮತಗಳನ್ನ ಪಡೆದು ಗೆದ್ದಿದ್ದಂತಹ ಸುಮಲತಾ ಅವರು ಕಣದಲ್ಲಿ ಮುಂದುವರಿತಾರ ಅಥವಾ ಕಣದಿಂದ ಹಿಂದೆ ಸರಿತಾರ, ಬೆಂಬಲವನ್ನ ಘೋಷಣೆ ಮಾಡ್ತಾರ, ಇದು ಇನ್ನೂ ಕೂಡ ಕುತೂಹಲದಲ್ಲೇ ಆದ್ರೆ ಕುತೂಹಲದಲ್ಲೇ ಇದೆ. ಈಗ ಮಂಡ್ಯದಲ್ಲಿ ಸುಮಲತಾ ಬೆಂಬಲಿಗರ ಸಭೆ ಆರಂಭ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸುಮಲತಾ ಅವರು ಕೂಡ ಮಾತಾಡ್ತಾರೆ. ಬಹುಶಃ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾತಾಡ್ಬೋದು ಅಂತ ಕಾಣುತ್ತೆ. ಅಭಿಷೇಕ್ ಅವರು ಇಷ್ಟು ತನಕ ಹೇಳಿದ್ದು ಇಷ್ಟೇ, ಏನೇ ಆಗ್ಲಿ ಏನೇ ಹೋಗ್ಲಿ ಮಂಡ್ಯದಲ್ಲೇ ಇರ್ತೀವಿ, ಮಂಡ್ಯದ ಜನದ ಜೊತೆನೇ ಇರ್ತೀವಿ ಅಂತ.